ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಡೇ 2 ಇನ್ ಜೈಸಲ್ಮೇರ. ಇವತ್ತು ನಾವು ಅಡ್ಡಾಡಕ್ಕೆ ಹೊಂಟೇವಿ ಜೈಸಲ್ಮೇರ್ ಸಿಟಿ, ಫೋರ್ಟ್ ಮತ್ತು ಅಲ್ಲೇನು ಆ್ಯಕ್ಟಿವಿಟೀಸ್ ಆಗ್ತಾವಲ್ಲ ಅದನ್ನು. ಮತ್ತು ಈವ್ನಿಂಗ್ ನಾವು ಸ್ಯಾಮ್ಸಂಗ್ ಡ್ಯೂನ್ಸಿಗೆ ಹೋಗಿ ಡೆಸರ್ಟ್ ಸಫಾರಿ ಮಾಡೋಣಂತ. ಅಲ್ಲಿರುವಂಥ ಆ ಡೆಸರ್ಟ್ ಆ್ಯಕ್ಟಿವಿಟೀಸ್, ATV ರೈಡ್ ಮತ್ತು ಜಿಪ್ಸಿ ರೈಡ್ ಎಲ್ಲ ಮಾಡೋಣಂತ ಎಲ್ಲ ನಿಮಗೆ ಡೀಟೇಲ್ಡಾಗಿ ನಾನು ತೋರಿಸ್ತೀನಿ. ಸೊ ಹಿಂದಿನ ವಿಡಿಯೋನಂದ ನೋಡ್ಬರಿ, ನಾವು ಯಾವ ರೆಸಾರ್ಟ್ ಒಳಗೆ ಸ್ಟೇ ಮಾಡತ್ತಿದ್ದೀವಿ ಮತ್ತು ಸ್ಟಾರ್ ಗ್ಲೇಸಿಂಗ್, ನೈಟ್ ಡೆಸರ್ಟ್ ಸಫಾರಿ ಇದೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಆ ವಿಡಿಯೋ ಒಳಗೆ ನೋಡೋಕೆ ಸಿಗುತ್ತೆ. ನಮ್ಮ ರೆಸಾರ್ಟಿಂದ ಒಂದು 35 to 40 ಮಿನಿಟ್ಸ್ ದಾರಿ ಐತ್ರಿ. ಅದಕ್ಕೆ ನಾವು ಕಾರ್ ಒಳಗೆ ಹೊಂಟೇವಿ. ಇವ್ರದ್ದು ರೆಸಾರ್ಟ್ ಅವ್ರದ್ದು ತನಕ ನಂದು ಫಸ್ಟ್ ಟೈಮ್ ರೀ. ನನ್ನ ಜೊತೆ ಇನ್ನೊಬ್ಬ ರುದ್ರ ಅದ, ಅವನದು ಫಸ್ಟ್ ಟೈಮ್. ಅವ್ನು ಕೇಳೋಣಂತ ಅವ್ನದು एक्सपीरियंस ಹೆಂಗಿತ್ತು. तुम्हारा एक्सपीरियंस कैसा है अभी राजस्थान में? बेस्ट है. ऊँट देखे? हाँ, ऊँट देखा. मज़ा आया? रात में गए थे ना, उधर मज़ा आया? हाँ, रात में हाँ ऊँट को पास से देखा, छुआ भी. हाँ. ನೆಕ್ಸ್ಟ್ ನಾವೀಗ ಜೈಸಲ್ಮೇರ್ ಸಿಟಿ ಬಂದೀವಿ. ಇದೆಲ್ಲ ನೋಡತ್ತಾರಲ್ಲ, ಗೋಲ್ಡನ್ ಗೋಲ್ಡನ್ ಗೋಲ್ಡನ್. ವೆಲ್ಕಮ್ ಟು ಗೋಲ್ಡನ್ ಸಿಟಿ ಜೈಸಲ್ಮೇರ್ ರೀ. ಈಗ ಜಸ್ಟ್ ನಾವು ನಮ್ಮ ಕಾರಿಂದ ಹೇಳಿದೀವಿ. ಈಗ ಫೋರ್ಟಿಗೆ ಹೊಂಟೇವಿ. ಜೈಸಲ್ಮೇರ್ ಫೋರ್ಟ್ ಇಂಡಿಯಾಸ್ ಓನ್ಲಿ ಲಿವಿಂಗ್ ಫೋರ್ಟ್ ಅಂತಲೂ ಹೇಳ್ಬೋದು. ನೀವು ಒನ್ ಆಫ್ ದ ಲಿವಿಂಗ್ ಫೋರ್ಟ್ ಅಂತಲೂ ಹೇಳ್ಬೋದು. ಅಲ್ಲಿಗೆ ಹೋಗಕ್ಕೆ ನಾವು ಗಾಡಿ ಮಾಡೇವಿ. ಈ 20 ರೂಪಾಯಿ ಪರ್ ಪ್ಯಾಸೆಂಜರ್ ಅಂತ ಹೇಳ್ಯಾರ. ಸೊ ಹೋಗೋಣಂತೀಗ. ಇಲ್ಲೇನು ನೋಡ್ತೀರ, ಅಲ್ಲೇ ಆಟೋ ನಿಲ್ಸಿದೀವಿ ನಾವು ಈಗ. ಸೊ ಎಂಟ್ರ್ ಆಗತ್ತೀವಿ ನೋಡ್ರಿ. ವರ್ಲ್ಡ್ ಒಳಗೆ ಬರೀ 3 ಲಿವಿಂಗ್ ಫೋರ್ಟ್ ಅದಾವ. ಅದ್ರೊಳಗೆ ಒಂದಾದಂಥ ನಮ್ಮ ಭಾರತದ ಪ್ರೌಢ ಜೈಸಲ್ಮೇರ್ ಫೋರ್ಟ್. ಇದ್ರೊಳಗೆ ಕೆಫೆ, ಜನ ಮನೆಗಳು ಸದಕ್ಕದಾವಂತ್ರಿ ಇಲ್ಲಿ. ಅದ್ರೊಳಗೆ ಜನನೂ ಇರ್ತಾರೆ. ಎಲ್ಲ ತೋರಿಸೋ ನಿಮ್ಗೆ ಡೀಟೇಲಾಗಿ ನಾವು ಗೈಡ್ನ ಹೈರ್ ಮಾಡೀವಿ. ಅವರು ಡೀಟೇಲಾಗಿ ಒಂದೊಂದೇ ಹೇಳ್ಕೊಂತ ಹೊಂಟ್ರೆ. ಸೊ ಎಷ್ಟಾಗತ್ತಲ್ಲ ಅಷ್ಟು ನಾನು ನಿಮ್ಗೆ ಕನ್ವೇನೂ ಮಾಡ್ತೀನಿ. ಈ ಫೋರ್ಟಿಗೆ ಟೋಟಲ್ 3 ನೇಮ್ ಅದಾವೆ ರೀ. ಜೈಸಲ್ಮೇರ್ ಫೋರ್ಟ್, ಸೋನಾರ್ ಕಿಲ್ಲಾ ಮತ್ತು ತೀರ್ಥಗಢ ಅಂತೇಳಿ. ಸೋನಾರ್ ಕಿಲ್ಲಾ ಅಂತೇಳಿ ಹೆಸರು ಬಂದಿದೆ, ಈಗ ರೀಸೆಂಟಾಗಿ ಬಂದದಂತ. ಅದೇನು ಸೋನಾರ್ ಕಿಲ್ಲಾ ನೀವು ಪಿಕ್ಚರ್ ನೋಡಿರ್ಬೋದ, ಯಾವುದೋ ರೈ ಅಂತಂದ್ರೆ ಅವರು ಡೈರೆಕ್ಟರ್ ಆಸ್ಕರ್ ಅವಾರ್ಡ್ ಸಿಕ್ಕದಂತ ಆ ಪಿಕ್ಚರ್ಗೆ. ಆ ಪಿಕ್ಚರ್ ಸಂಬಂಧ ಸೋನಾರ್ ಕಿಲ್ಲಾ ಬಂದೈತಿ. ತ್ರಿಕೂಟಗಢ ಅಂತಿದ್ದ ಇದೇನಿದೆ ಫೋರ್ಟ್ ಐತಲ್ಲ, 3 ಬೆಟ್ಟಗಳ ಮೇಲೆ ಐತ್ರಿ. ಸೊ ತ್ರಿಕೂಟ ಅಂದ್ರೆ ತ್ರಿಮೂರ್ತಿ, ಹಂಗೆ ಹಿಂದಿ ಒಳಗೆ ತ್ರಿಕೂಟ ಗಢ ಇದೆ ಫೋಟೋ ಇದಾಗೈತಿ. ಈ ಫೋಟೋ ಪೂರ್ತಿ ವರ್ಟಿಕಲ್ ಆಗಿ ಇದಾಗೈತಿ, ವರ್ಟಿಕಲ್ ಮತ್ತು ಹಾರಿಜೆಂಟಲ್ ಆಗಿ. ಮತ್ತು ಇದೇನು ಸ್ಲೋಪ್ ಐತಲ್ಲ, ಸ್ಲೋಪ್ ಎದಕ್ಕೆ ಮಾಡ್ರ ಅಂತಂದ್ರೆ ಯಾರು ಅಟ್ಯಾಕ್ ಮಾಡಿದಾಗ ಮೊದಲು ಅವ್ರು ಡಿಫೆನ್ಸ್ ಒಳಗೆ ಗನ್ನದಿರಲಿಲ್ಲ, ಅವಾಗ ಅವ್ರು ಕಲ್ಲು ಎಸಿತಿದ್ರಂತ್ರಿ. ಕಲ್ಲು ಎಷ್ಟು ಫಾಸ್ಟಾಗಿ ಹೋಗುತ್ತಲ್ಲ ಅಷ್ಟು ಫಾಸ್ಟಾಗಿ ಅವ್ರು ತಡಿಬೋದಿತ್ತಲ್ಲ, ಅದಕ್ಕೆ ಇವರು ಸ್ಲೋ ಮಾಡ್ತಿದ್ರಂತ. ಅವ್ರ ಏರ್ ಬರೋಷ್ಟೊತ್ತಿಗೆ ಅವ್ರನ್ನ ಹೊಡೆದು ಉಳಿಸ್ಬಿಡ್ತಿದ್ರು. वेज और नॉन वेज अलग. वेज और नॉन वेज अलग. बीच में राजा मिक्स वेज खाते हैं, तो राजा बीच में. ये नॉन वेज और मिक्स दोनों खाते हैं राजा में. रानियाँ प्योर नॉन वेज क्या? रानियाँ प्योर नॉन वेज क्या? नहीं, रानियाँ अलग होगी ना. इधर वाले नॉन वेज में आ गए ना, इधर वाले वेज में आ गए. पूरा रानियाँ दोनों खाती है. इसके लिए आज चलते हैं आगे की तरफ. ವೀಕೆಂಡ್ ಇಲ್ಲ ಏನಿಲ್ಲ ಅಂದರೂ ಕ್ರೌಡ್ ನೋಡ್ರಿ ಇಲ್ಲಿ ಫುಲ್ ಐತಿ. ಥಂಡಿ ದಿನಗಳೊಳಗಂತೂ ರಾಜಸ್ಥಾನ ಫುಲ್ ಟೂರಿಸ್ಟಿಂದನೇ ತುಂಬಿರುತ್ತೆ. ಅವ್ರು ಹೇಳ್ತಿರ್ತಾರೆ 4 ತಿಂಗಳು ನಮ್ಮದು ದುಡಿಮಿರುತ್ತೆ, ಅದೇ 4 ತಿಂಗಳೊಳಗೆ ನಾವು ದುಡ್ಕೋತೀವಿ ಅಂತೇಳಿ. ಅಂದ್ರೆ ಅಂಗಡಿ ರೆಸಾರ್ಟ್ ಓನರ್ಸ್ ಎಲ್ಲ. ಈ ಬಾವಿ ನೋಡತ್ತಿರಲ್ಲ, ಇದ ಬಾವಿ ನೋಡ್ರಿ. ಇದು ದೊಡ್ಡ ಫೋರ್ಟ್ ಇಲ್ಲಿ ಸ್ಥಾಪನೆ ಆಗಕ್ಕೆ ಕಾರಣ ಆಗಿನ ಕಾಲದ ರಾಜ ಏನಿದ್ರಲ್ಲ, ಅವರ ಒಂದು ಫೋರ್ಟ್ ಕಟ್ಟಕ್ಕೆ ಜಾಗ ಹುಡ್ಕತ್ತಿದ್ರಂತ ಮುಘಲರಿಂದ ಬಚಾವಾಗಕ್ಕೆ. ಸೊ ಅವಾಗ ಒಬ್ಬ ಸಂತರ ಅವರಿಗೆ ಸಜೆಸ್ಟ್ ಮಾಡ್ರಂತ, ಇದೇನು ಬಾವಿ ಐತಲ್ಲ, ಈ ಬಾವಿ ಈ ಗುಡ್ಡಗಳ ಮೇಲೆ ಇರೋದ್ರಿಂದ ನೀವು ಇಲ್ಲಿ ನಿಮ್ಮ ಕೋಟೆನ ಕಟ್ಟಿರಿ ಅಂತಂದ್ರೆ ಯಾರೂ ಅದನ್ನು ಅಳ್ಳಾಡ್ಸೋಕೆ ಆಗಂಗಿಲ್ಲ. ಯಾಕಂತಂದ್ರೆ ಕೋಟೆ ಮೇಲೆ ನೀವು ಗುಡ್ಡದ ಮೇಲೆ ಯಾವತ್ತೂ ನೀವು
ಬಾವಿನ ನೋಡಿರಂಗಿಲ್ಲ. ಸೊ ಕೃಷ್ಣ ಮಹಾರಾಜರು ಶ್ರೀಕೃಷ್ಣ ಕಟ್ಟಿದಂಥ ಈ ಬಾವಿ ನಿಮಗೆ ಚಲೋ ಇರುತ್ತಂತ ಹೇಳಿದಾಗ ಆವಾಗಿನ ಕಾಲದ ರಾಜ ಈ ಕೋಟೆನ ಸ್ಥಾಪನೆ ಮಾಡ್ರ. ಈಗೂ ಈ ಕೋಟೆ ಒಳಗೆ ರಾಜಮನೆತನದ ಆಡಳಿತ ನಡೆಯತ್ತೈತ್ರಿ. ಈಗ ಕರೆಂಟ್ ಅದಾರ ಮಹಾರಾವಲ್ ಚೈತನ್ಯ ರಾಜ್ ಸಿಂಗ್ ಅವ್ರ ಅಪ್ಪಾರ ಇದ್ರಿ ಬ್ರಿಜ್ ರಾಜ್ ಸಿಂಗ್. ಇದು ನೀವು ನೋಡ್ರಿ ಜೈಸಲ್ಮೇರದ ರಾಜ ಏನಿರ್ತಾರಲ್ಲ ಅವ್ರಿಗೆ ಮಹಾರಾವಲ್ ಅಂತಾರ. ಹಾಂ, ये वो मुकुल का बाड़ी, ಮುಕುಲ್ मुकुल का बाड़ी, ಮುಕುಲ್ ಕಾವಡ್. बाड़ी यहाँ से देखो ये ಜೈಸಲ್ಮೇರದ ರಾಜರಿಗೆ ಮಹಾರಾವಲ್ ಅಂತಾರ, ಉದಯಪುರದ ರಾಜರಿಗೆ ಮಹಾರಾಣ ಅಂತಾರ, ಜೈಪುರದ ರಾಜರಿಗೆ ಮಹಾರಾಣ ರಾವ್ ಅಂತಾರ. ಹಿಂಗೆ ರಾವ್ ಅಂತಾರ. ಅದನ್ನು ಹೇಳತ್ತಿದ್ರು. उनके सारे अंगों को तोड़ा था. जैसे कामाख्या मंदिर है, वह माता का नीचे वाला शरीर गिरा था, कहीं हाथ गिरा, कहीं पैर गिरा, सर गिरा था. इसको बोलते हैं हिंगलाज माता. और ये हिंगलाज माता का मंदिर. ಫೋರ್ಟ್ ಒಳಗಿರುವಂಥ ಹಿಂಗ್ಲಾಜ್ ದೇವಿ ಮಂದಿರ ಇದು ಪ್ರತಿರೂಪ ಶಿವನ ಮೊದಲ ಹೆಂಡತಿ ಹಿಂಗ್ಲಾಜ್ ದೇವಿ ಅಂತೇಳಿ ಅವ್ರು ಹೇಳತ್ತಿದ್ರು. ಅವ್ರು ಏನು ಇದಾಗಿರ್ತಾರಲ್ಲ ಅವ್ರದ್ದು ಅರ್ಧ ದೇಹ ಕಾಮಾಖ್ಯ ದೇವಿ ಟೆಂಪಲ್ ಒಳಗೆ ನೋಡ್ಬೋದು. ಮೇಲಿದ್ದ ಏನು ಶಿರಾಯ ಭಾಗ ಇರುತ್ತಲ್ಲ ಅದು ಬಿದ್ದತ್ರಿ ಪಾಕಿಸ್ತಾನದ ಬಲೂಚಿಸ್ತಾನ ಒಳಗೆ. ಸೊ ಅಲ್ಲಿ ಅಂತೂ ಹೋಗೋಕ್ಕಾಗಂಗಿಲ್ಲಲ್ಲ. ಅದ್ರ ಪ್ರತಿರೂಪ ಈ ಜೈಸಲ್ಮೇರ್ ಒಳಗೆ ಮಾಡಿಟ್ಟಾರೆ. ನಮ್ಮ ಕಡೆ ಹೆಂಗೆ ಹೋಳಿ ಹಬ್ಬ ಕಾಮನ್ ಸುಟ್ಟ ಮೇಲೆ ಸ್ಟಾರ್ಟ್ ಆಗುತ್ತಲ್ಲ, ಹಂಗೆ ಇಲ್ಲಿ ರಾಜ ಇಲ್ಲಿ ಬಂದು ದರ್ಶನ ಮಾಡಿ ಅವರು ಫಸ್ಟ್ ಹೋಳಿ ಹಬ್ಬನ ಸ್ಟಾರ್ಟ್ ಮಾಡಿದ್ಮೇಲೆ ಜೈಸಲ್ಮೇರ್ದು ಪೂರ್ತಿ ಹೋಳಿ ಹಬ್ಬ ಸ್ಟಾರ್ಟ್ ಆಗತ್ತಂತ್ರಿ. ಪುರಾತನ ಕಾಲದಿಂದ ಇವರ ಸಂಸ್ಕೃತಿನ ಮೇಂಟೈನ್ ಮಾಡ್ಕೊತ ಬರೋದಾರಲ್ಲ, ಹ್ಯಾಟ್ ಸಾಫ್ಟ್ ಅಂತ ಹೇಳ್ಬೋದು. ನಿಮ್ಮ ಮನೆಗಳಿಗೆ ನಿಮ್ಮ ಊರುಗಳೊಳಗೆ ಯಾರ್ದಾರ ಮನೆ ಒಳಗೆ ಮದುವೆ ಆಗಾದ್ರೆ ಮದುವೆ ಹೆಂಗೆ ಆಚರಣೆ ಮಾಡಿದ್ರೆ, ಹೆಂಗೆ ಇನ್ವಿಟೇಷನ್ ಕೊಡ್ತೀರಿ, ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡ್ತೀರಿ, ಮನೆಗೆ ಕರ್ಯಾಕೆ ಹೋಗ್ತೀರಿ. ಬಟ್ ಜೈಸಲ್ಮೇರ್ ಒಳಗೆ ಹಂಗಲ್ರಿ. ಅವ್ರದ್ದೇನು ಮನೆ ಇರುತ್ತಲ್ಲ, ಮನೆ ಮುಂದನ ಪೇಂಟಿಂಗ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಶುಭ ವಿವಾಹ ಬಾಲಾಜಿ ಗೋಪಿ ಎಲ್ಲ ಅದನ್ನ ಹಾಕಿ ಇದನ್ನು ಮಾಡಿ ಯಾರ್ಯಾರ್ದು. ಹಾಂ ನೋಡ್ರಿ, ಇಲ್ಲಿ 2015 7 ಮೈಗೆ ಮದುವೆ ಐತಿ, ನೀವೆಲ್ಲರೂ ಇನ್ವೈಟೆಡ್ ಅದೇರಿ ಅಂಥೇಳಿ ಮನೆ ಮುಂದನ ಹಾಕಿರ್ತಾರೆ. ಅವರು ಎಲ್ಲ ನಾವು ಹೆಂಗೆ ಬರ್ದಿರ್ತೀವಲ್ಲ ದಿಟ್ಟು ಇನ್ವಿಟೇಷನ್ ನಾವು ಪ್ರಿಂಟ್ ಮಾಡಿಸ್ಕೊಡ್ತೀವಿ. ಅವ್ರ ಮನೆ ಮೇಲೆ ಪೇಂಟ್ ಮಾಡ್ತಾರೆ. ಪ್ರತಿಯೊಂದು ಗಲ್ಲಿ ಒಳಗೂ ಅವ್ರದ್ದು ಮನೆಗಳದಾವ್ರಿ. ಮನೆ ಮುಂದನ ಸಣ್ಣ ಅಂಗಡಿಗಳನ್ನೂ ಮಾಡ್ಕೊಂಡಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪಿಕಲ್ ಶಾಪು ಮತ್ತು ಬಟ್ಟೆ ಅಂಗಡಿ ಇಲ್ಲೈತಿ. ಸೊ ನಾವು ಇಲ್ಲಿ ಹೋಗೋಣಂತ. ನಮ್ಮ ಕಡೆ ವಾಡೆ ಅಂತಿದ್ದೀವಲ್ಲ ಆ ಟೈಪ್ ಸಿಸ್ಟಮ್ ಐತಿ ಇಲ್ಲಿ ಈ ಕೋಟೆ ಒಳಗೆ. ಫೋರ್ಟ್ ಮೇಲಿಂದ ನೋಡ್ರಿ ಪೂರ್ತಿ ಜೈಸಲ್ಮೇರ ಒಂದು ಗೋಲ್ಡನ್ ಓಷನ್ ಕಂಡಂಗೆ ಕಾಣುತ್ತೆ ನೋಡ್ರಿ. आपने एक पिक्चर देखी होगी सरफरोश है, मिट्टी सेठ का हवेली था ना, उसके नीचे है. और ऊपर जो छतरिया दिख रही है लास्ट में वो है ब्यास छतरिया. यहाँ से आप सनसेट का जो करना है वो कर सकते हो वहाँ से शाम के टाइम में. और वो ऊपर दिख रहा है आपको डूंगर, पहाड़ बड़ा वाला, इसको बोलते हैं सूली डूंगर. राजा के टाइम में लोगों को ओपनली फांसी होती थी. क्राइम कैसा भी हो लेकिन सजा एक ही है, फांसी. अच्छा, ओपनली फांसी होती थी. तो राजाओं के टाइम में क्राइम बहुत कम होता था, उसीलिए होता था यहाँ से. वो राजा साहब का होटल है साहब, वो बीच में पीछे डोम दिख रहे हैं ना लास्ट में. हवेली का नाम क्या है? ये बीच में नाम क्या नाम? बादल विलास. ಪೂರ್ತಿ ಫೋಟೋದೇನು ಸ್ಟ್ರಕ್ಚರ್ ಐತಲ್ಲ, ಸ್ಯಾಂಡ್ ಮತ್ತು ಸಿಮೆಂಟ್ ಏನೂ ಯೂಸ್ ಮಾಡಿಲ್ಲ ಅಂತ. ಇದೇನೈತಲ್ಲ ಇದು ಪೂರ್ತಿ ಇಂಟರ್ಲಾಕಿಂಗ್ ಸಿಸ್ಟಮಿಂದ ವರ್ಕ್ ಆಗುತ್ತಂತ. ಕಲ್ಲಿನ ನಡಕ್ಕೆ ಇಂಟರ್ಲಾಕ್ ಮಾಡಿ ಇದನ್ನು ಬಿಲ್ಡ್ ಮಾಡ್ಯಾರ. ಅಲ್ಟಿಮೇಟ್ ವ್ಯೂ. ಇಲ್ಲೇ ಇರುವಂಥ ಒಂದು ರೂಫ್ ಟಾಪ್ ಕೆಫೆಗೆ ಬಂದೇವ್ರಿ ನಾವೀಗ. ವಾ, ಇಲ್ಲೆಲ್ಲ ಕುಂದ್ರಕ್ಕೆ ಜಾಗ ಐತಿ. ಮತ್ತು ಇಲ್ಲಿ ವ್ಯೂ ನೋಡ್ರಿ. ಇಲ್ಲಿ
ಕೆಫೆ ಒಳಗೆ ಮಸ್ತ್ ಶಾಕು ಮಾಡ್ಯಾರಿ, ಅಲ್ಲೂ ನೀವು ಕುಂತು ತಿನ್ಬೋದು, ಇಲ್ಲಿಯೂ ಕುಂತು ತಿನ್ಬೋದು, ಮಸ್ತ್ ವೈಬ್ ತೊಗೋಬೋದು. ಸೊ ನಾನು ಇಲ್ಲಿ ಆರ್ಡರ್ ಮಾಡೀನಿ ಕೋಲ್ಡ್ ಕಾಫಿ. ಈ ಟೈಪ್ ಶಾಕು ಐತಿ, ಮಸ್ತ್ ಎಂಜಾಯ್ ಮಾಡಕ್ಕೆ. ಮತ್ತು ಇಲ್ಲಿ ಮ್ಯಾಲ ಇಲ್ಲಿನೂ ಐತೆ ಸ್ಪೇಸ. ಸೊ ಇಲ್ಲಿಂದ ಗುಡಿದ ಗೋಪುರನೂ ಕಾಣತೈತಿ. ಹ್ಯಾಂಡ್ ವಾಶ್ ನೋಡ್ರಿ ಇಲ್ಲಿ, ಹಿತ್ತಾಳೆ ಪಾತ್ರೆ ಇಟ್ರೆ ಮಸ್ತ್ ಐತೆ. ಅಷ್ಟೇ ಸಿಂಪಲ್ ಬಟ್ ಎಸ್ಥೆಟಿಕ್ ಐತಿ ಕೆಫೆ. ಈವ್ನಿಂಗ್ ಸನ್ಸೆಟ್ಟು ಮಸ್ತ್ ಕಾಣುತ್ತೆ ಇಲ್ಲಿಂದ. ಮೇಲ್ ಕೆಫೆ ಐತಿ, ತೆಳಗ ರೂಮದ ಐತ್ರಿ. ಇಲ್ಲಿ ನೀವು ಸ್ಟೇನು ಮಾಡ್ಬೋದು ಈ ಫೋರ್ಟ್ ಒಳಗೆ. ಸೊ ಇದೆ ಕಿಂಗ್ ಸೈಜ್ ಬೆಡ್. ಪೂಕಿ ಫೈನಲಿ ಫೋರ್ಟ್ ಎಲ್ಲ ಸುತ್ತಾಡಕ್ಕೆ ಕೆಫೆ ಒಳಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದಿವಿ. ಇಲ್ಲಿ ನೋಡ್ರಿ, ಇಲ್ಲಿ ಫೋರ್ಟ್ ಮೇಲೆ ಎಷ್ಟು ಪಾರಿವಾಳ. ಮಿನಿಮಮ್ 3 ತಾಸು ಬೇಕಿದೆ ಅಡ್ಡಾಡಕ್ಕೆ. ಇನ್ನು ನಿಮ್ಮ ಜೊತೆ ಏಜ್ ಇದ್ದವ್ರು ಅದಾರ ಅಂದ್ರು ಆರಾಮಾಗಿ ತೊಗೋಬೋದು. ಯಾಕಂತಂದ್ರೆ ಆಂಟಿ ಅವ್ರು ಇದ್ರ ಸತ್ಯನಾರ ಮಮ್ಮಿ ಅವರು ಆರಾಮಾಗಿ ಅಂದ್ರೆ ಅವ್ರದ್ದು ರೀಸೆಂಟಾಗಿ ಆಪ್ರೇಷನ್ ಆಗೈತಿ. ಫೋರ್ಟ್ ಒಳಗೂ ಸಾಲ್ ಕಚ್ಚೆ ಶಾಪಿಂಗಿಗೆ ಅಂಗಡಿಗಳು ಅದಾವ್ರಿ. ಹೊರಗೆ ಬಂದು ಹುಡುಕನಂತೂ ಅದಾವ ಕಂಟಿನ್ಯೂಸ್ ಆಗಿ. ರಾಜಸ್ಥಾನಿ ಟ್ರೆಡಿಷನಲ್ ನಿಮ್ಗೆ ಇಲ್ಲೇ ಪಗಡಿನೂ ನಿಮ್ಗೆ ಇಲ್ಲೇ ನೋಡಕ್ ಸಿಗುತ್ತೆ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇಲ್ಲಿ ನೋಡ್ರಿ ಇಲ್ಲೇ ಫೋರ್ಟ್ ಹೊರಗೆ ರುದ್ರಾನ್ ಕರ್ಕೊಂಡು ಹೋಗಿದ್ದು. ಹೆದರಿಕೆನೇ ಇಲ್ಲಿ ಇವಂಗ. ನಮಸ್ಕಾರ. ಇಂಡಿಯಾ ಒಳಗೆ 2 ಲಿವಿಂಗ್ ಫೋರ್ಟ್ ಅದಾವ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ ಟೋಟಲ್ 3 ಲಿವಿಂಗ್ ಫೋರ್ಟ್ ಅದಾವ ಅಂತೇಳಿ. ಅದ್ರೊಳಗೆ ಇಂಡಿಯಾ ಒಳಗೆ 2 ಅದಾವ. ಒಂದು ಚಿತ್ತೋಡ್ಗಢ, ಒಂದು ಜೈಸಲ್ಮೇರ್. ಇದೇ ನೋಡತ್ತಿರಲ್ಲ, ಇವೆಲ್ಲ ಹೋಟೆಲ್ ಇದಾವೆ. ಹೋಟೆಲ್ ಒಳಗೆ ಫಾರಿನರ್ ಬಂದು ಇಲ್ಲಿ ಸ್ಟೇನು ಮಾಡ್ತಾರಂತ. ಬಟ್ ಅಸಲಿ ಜೈಸಲ್ಮೇರ್ ನನಗೆ ವೈಬ್ ಬರೋದ ನಾನು ಡೆಸರ್ಟ್ ಒಳಗೆ ರೀ. ನಾವೇನು ಸ್ಟೇ ಮಾಡತ್ತೇವಲ್ಲ ಸ್ಯಾಮ್ಸಂಗ್ ಡ್ಯೂನ್ಸ್ ಒಳಗೆ. ನಮಗೆ ಮಸ್ತ್ ಜೈಸಲ್ಮೇರ್ ಫೋರ್ಟ್ ಎಲ್ಲ ಅಡ್ಡಾಡಿಸಿದ್ದೆ ಇವರ ಗೈಡ್ ಅವರ. ಸರ್ अपना नाम बताइए, नंबर बता दीजिए कोई. 8561892748. ನೀವು ಯಾರು ಜೈಸಲ್ಮೇರ್ ಅಡ್ಡಾಡಕ್ಕೆ ಬರ್ತಾರೆ ಮಸ್ತ್ ನೀವು ಈ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಇವ್ರು ಮಸ್ತ್ ನಿಮಗೆ ಎಕ್ಸ್ಪ್ಲನೇಷನ್ ಇಂದ ಮಾಡ್ತಾರೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಫೋರ್ಟ್ ಎಲ್ಲ ಅಡ್ಡಾಡಿ ಬಂದಿವ್ರಿ. ಅಲ್ಲೊಂದು ಗಡಿ ಸಾಗರ್ ಲೇಕ್ ಅಂತ ಐತಿ. ಅದನ್ನು ನಾಳೆ ಕವರ್ ಮಾಡೋಣ ಅಂತ ಹೇಳಿ ಈಗ ನಾವು ಸ್ಯಾಮ್ಸಂಗ್ ಡ್ಯೂನ್ಸಿಗೆ ಡೆಸರ್ಟ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗ್ತೀವಿ. ಅದಕ್ಕಿಂತ ಮೊದಲು ನಾವು ಸ್ಟಾಪ್ ತೊಗೊಂಡಿವಿ ದ ಜೈಸಲ್ ರೆಸ್ಟೋರೆಂಟ್ ಒಳಗೆ. ದಾರಿ ಒಳಗೆ ಐತ್ರಿ, ಭಾಳ ಫೈನೆಸ್ಟ್ ಆಗುತ್ತೆ ಅಲ್ಲ. ಸೊ ನಾವು ಏನೇನು ಆರ್ಡ್ರ್ ಮಾಡೇವೆ ಅಂತ ಹೇಳಿ ನೋಡೋಣ ಅಂತ. ಸೇಮ್ ನಿನ್ನಿದ ಮೆನ್ಯೂನ ರಿಪೀಟ್ ಆಗೈತೆ ಅಂತ ಹೇಳಿ ಅನ್ಕೋತ ನಾನು. ಅಷ್ಟು ಇಷ್ಟ ಆಗಿತ್ತದ. ಸೇಮ್ ಕಾಜು ಮಸಾಲ ರೋಟಿ ಮತ್ತು ಸಲಾಡ್ ಎಲ್ಲ ಐತಿ ನೋಡ್ರಿ. ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ರೋಟಿ ನಾವು ರಿಪೀಟ್ ಮಾಡಿಸ್ಕೊಳತ್ತೀವಿ. ಅಷ್ಟು ಮಸ್ತ್ ಟೇಸ್ಟ್ ಐತಿ. ದಾಲ್ ಅಂತೂ ಐತಿ. ಮೇನ್ ವಾಪಸ್ ಈಗ ಊಟ ಮಾಡಿ ರೆಸಾರ್ಟಿಗೆ ಬಂದಿದ್ದೀವಿ ರೀ. ರೆಸಾರ್ಟಿಗೆ ಬಂದು ರೆಸಾರ್ಟ್ ಒಳಗೆ ಅನ್ನೋದೀನಿ. ಕ್ಯಾಂಪಿಗೆ ಬಂದು ವಾಪಸ್ ರೆಡಿಯಾಗಿ ಈಗ ಸ್ಯಾಮ್ಸಂಗ್ ಡ್ಯೂನ್ಸ್ ಅದಾಡ್ಕೊಂಡು ಇದೊಂದು ಸ್ವಲ್ಪ ನಾನು ತಯಾರು ಮಾಡ್ಕೊಂಡು ವಿಡಿಯೋ ನೋಡಿದೆ ಯೂಟ್ಯೂಬ್ದಾಗ. ದುಬೈದಾಗ ಹೆಂಗಿರುತ್ತಲ್ಲ ಡೆಸರ್ಟ್ ಒಳಗೆ ಅದಾಡಕ್ಕೆ ಹೋಗ್ತಾರೆ ಹಂಗೆಲ್ಲ ಇದು ಮಾಡ್ಕೊಂಡೆ. ಅಷ್ಟು ಆ್ಯಕ್ಯುರೇಟ್ ಆಗಿಲ್ಲ. ಇದೇ ನೋಡ್ರಿ ನಮ್ದು ಗಾಡಿ ಸಫಾರಿ ಕರ್ಕೊಂಡು ಹೋಗೋದ ಮಹೀಂದ್ರ 4x4 ತಾರ OG ಮಾಡೆಲ್ ಅಂತ ಹೇಳ್ಬೋದು ಇದು ನೀವು. ಕಂಡೀಷನ್ ಹಿಂಗೆ ಐತೆ ನೋಡ್ರಿ ಇಲ್ಲ ಸಂದೀಪ್ ಭಯ ನಿಂತಾರ. सारे बूढ़े बालों की फोन लेकर जाते जाते L4S भी कुछ हो जाएगा.
ಒಂದು ಅಡ್ವೆಂಚರ್ ರೈಡ್ ಮುಗಿಸಿ ನಾವು ಬಂದ್ವಿ ಈಗ ಡ್ಯೂನ್ಸ್ ಪಾಯಿಂಟಿಗೆ. ಮೇನ್ ಡ್ಯೂನ್ ಪಾಯಿಂಟ್ ಇದೆ, ಇಲ್ಲೆಲ್ಲ ಕ್ಯಾಮಲ್ ರೈಡ್, ಡೆಸರ್ಟ್ ಸಫಾರಿ ಅಂತ ನೋಡಬಿಟ್ರಿ ನೀವು. ಮತ್ತು ATV ರೈಡು ಆಗತ್ರಿ ಇಲ್ಲೇ. ಮತ್ತು ಇನ್ನೇನೇನೋ ಇವೆಂಟ್ ಅದಾವೆ ನೋಡೋಣಂತ. ಟೀ, ಕಾಫಿ, ಚಾಯ್, ಮ್ಯಾಗಿ ಗೀಗಿ ತಿಂತೀರಂತಂದ್ರೆ ಇಲ್ಲಿ ಸ್ಟಾಲ್ಸ್ ಅದಾವ. ನಿನ್ನ ಹೆಸರಲಿ ನಿನ್ನ ನಗುವಲಿ ನಿನ್ನ ಉಸಿರಲಿ ಒಂದಾಗುವೆನು ನಾ ಅದರಲಿ ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ ನಾ ಕಾಡುವೆ ಏತಕ್ಕೆ. ಫೈನಲಿ ಇಸ್ಕೆ ನೀಚೆ ಫೈನಲಿ ನೋಡ್ರಿಲೆ ATV ರೆಡಿ ಇದೇವಿ. ATV ರೈಡ್ ಆತ. ಈಗ ಕ್ಯಾಮಲ್ ರೈಡಿಗೆ ಬಂದೇವು ನೋಡ್ರಿ. ATV ರೈಡಿಗೆ ಹೆದರಿಕೆ ಆಗಿರ್ಲಿಲ್ಲ, ಅದಕ್ಕಿಂತ ಡಬಲ್ ಹೆದರಿಕೆ ಇದಕ್ಕೆ ಆದತಿ ಕ್ಯಾಮಲ್ ರೈಡಿಗೆ. ನಾವು पैदल चल रहा देखो. ऊँट 130 हुई. 130 अजय देवगन होता तो दोनों ऊँटों में पैर रख के खड़ा हो जाता. क्या खूबसूरत सनसेट हो रहा है देखो. ಕಾಣುವೆ ನನ್ನಲೆ ನಿನ್ನನೆ ನೀನಿರೋದಿರೋ ಬದುಕಲಿ ನಾ ಹೇಗೆ ಬಾಳುವೆ ನೀನಿರೋದಿರೋ ಪುಟದಲ್ಲಿ ನಾ ಏನನು ಓದುವೆ ನೀನಿರೋದಿರೋ ಜಗದಲ್ಲಿ ನಾ ಏನು ಮಾಡುವೆ ನೀನಿರೋದಿರೋ ಕ್ಷಣವನ್ನು ನಾ ಹೇಗೆ ಕಳೆಯುವೆ ನೀನೆ ನನ್ನ ನಾಳೆಗಳು ನೀನೆ. ಸನ್ಸೆಟ್ ಅಂತೂ ಮಸ್ತ್ ಆಗತೈತ್ರಿ. ಇದ ನೋಡ್ರಿ ನಮ್ದು ಒಂಟಿ ನಮ್ಮನ್ನ ಇಷ್ಟ ಮಟ್ಟ ಅಡ್ಡಾಡ್ಸಿದ್ದ ಇದ ಅಜ್ಜ ಮತ್ತು ವಾಪಸ್ ಹೊಂಟ್ರ ಅವ್ರೀಗ. ಅರೆ ರುದ್ರ कैसा लगा? डरावना था? क्या हुआ? मजा आया कि नहीं? वाओ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನೋಡ್ರಿ. ನನ್ನಂತಲ್ಲಿ ಬರ್ಡ್ಸೇ ಇಲ್ಲ ನೋಡ್ರಿ ಎಕ್ಸ್ಪ್ರೆಸ್ ಮಾಡಕ್ಕೆ, ಅಷ್ಟು ಮಸ್ತ್ ಐತಿ. ಪ್ರತಿಯೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಒಮ್ಮೆ ನೀವು ಮಾಡಲೇಬೇಕಾ. ಇಲ್ಲ ಆರಾಮ್ ಅನ್ಕೊಂತೀವಿ. ಹೂ लास्ट ईयर भी आपसे ही करवाया था. हाँ हाँ. चलो सुनो एक बार आज सुना दो. आए घर वाले.
ಇಲ್ಲಿ ನೋಡ್ರಿ ಇಲ್ಲ ನಾ ಫ್ಲ್ಯಾಶ್ ಹಾಕೀನಿ ಅಂದರೂ ಹಿಂದಿಂದ ಪೂರ್ತಿ ಸ್ಕೈ ಅಷ್ಟು ಮಸ್ತ್ ಬರೋದು ಕಲರ್ಫುಲ್ ಆಗೈತಿ. ಬರ್ರಿ ಹೋಗೋಣಂತೀಗ ವಾಪಸ್ ನಮ್ಮ ಸ್ಯಾಮ್ ಡ್ಯೂನ್ಸ್ ಡೆಸರ್ಟ್ ಕ್ಯಾಂಪಿಗೆ. ಸ್ಯಾಮ್ಸನ್ ಡ್ಯೂನ್ಸ್ ಇಂದ ವಾಪಸ್ ಸ್ಯಾಮ್ಸನ್ ಡ್ಯೂನ್ಸ್ ಕ್ಯಾಂಪಿಗೆ ಬಂದೇವ್ರಿ. ಈಗ ಇಲ್ಲಿ ಮತ್ತೆ ಇವೆಂಟ್ಸ್ ನಡತಾವ. ಇಲ್ಲಿ ನೋಡ್ರಲ್ಲ ಮಸ್ತ್ ಡಿನ್ನರ್ ಮಾಡಕ್ಕೆ ಬಂದೇವಿ. ಆಲ್ಮೋಸ್ಟ್ ಮೆನು ಸೇಮ್ ಐತಿ, ಬಟ್ ಏನಂತಂದ್ರೆ ಅದು ಅಥೆಂಟಿಕ್ ಟೇಸ್ಟ್ ಐತಿ ಮತ್ತು ಐಟಮ್ ಕಡಿಮೆ ಇದ್ರು ಟೇಸ್ಟ್ ಚಲೋ ಐತಿ ಇವ್ರದ್ದು. ನನಗೆ ಅದು ಭಾಳ ಲೈಕ್ ಆಗಿದೆ. ದಾಲ್ ಬಾಟಿ ಚೂರ್ಮಾನು ಐತೆ, ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಸೋದೆನ ಹಾಕೊಂಬಂದೆ. ಎಲ್ಲರೂ ನೋಡ್ರಿ ಪ್ಲೇಟ್ ತುಂಬ ಹಾಕೊಂತೀನಿ ಆತ. ಅನ್ನ ಅಂತೂ 2ನೇ ರೌಂಡ್. ಈ ಬ್ಯೂಟಿಫುಲ್ ಪ್ರಾಪರ್ಟಿಗೆ ಬಾಯ್ ಹೇಳೋ ಟೈಮ್ ಬಂದ ನಾವು ಚೆಕ್ಔಟ್ ಮಾಡತ್ತೀವಿ. ಹೋಗಕ್ಕಂತೂ ಮನಸ್ಸಿಲ್ಲ, ಮಸ್ತ್ ಇತ್ತು. ಥಂಡಿ ವೆದರ್. ಈ ಡೆಸರ್ಟ್ ಒಳಗೆ ಡಿಫ್ರೆಂಟ ಫೀಲಿಂಗ್. ಅದು ಹೆಂಗೆ ಹೇಳ ನಿಮ್ಗೆ, ಮಧ್ಯಾಹ್ನ ಟೈಮ್ದಾಗ ಬಿಸಿಲು ಇರುತ್ತಷ್ಟೆ, ಬಟ್ ಹೆಂಗೆ ಸಂಜೆ ಹಾಕ್ಕೊಂತ ಹೋಗುತ್ತಲ್ಲ ಇಷ್ಟು ಥಂಡಿ ಗಾಳಿ ಬರುತ್ತೆ ಹೇಳ್ರಿ. ಈ ಮರುಭೂಮಿ ನಡಕ್ಕೆ ಆ ಸನ್ಸೆಟ್ ನೋಡು ಮಜಾನ ಬೇರೆ, ಮತ್ತು ರಾತ್ರಿ ಕುಂತ ಸ್ಟಾರ್ ಗೇಜಿಂಗ್ ಎಲ್ಲ ಮಸ್ತ್ ಅನುಭವ ಇರುತ್ತೆ. ಸೊ ನೀವು ಹಿಂಗೆ ಈ ಡೆಸರ್ಟದ ಎಕ್ಸ್ಪೀರಿಯನ್ಸ್ ಮಾಡ್ತೀರಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಪಿನ್ ಕೊಟ್ಟಿರ್ತೀನಿ ಇವ್ರದ್ದೆಲ್ಲ ಡೀಟೇಲ್ಸ್. ಇದೇ ನಂಬರ್ಗೆ ಕಾಲ್ ಮಾಡಿ ನೀವು ಬುಕ್ಕಿಂಗ್ಸ್ ಎಲ್ಲ ಮಾಡ್ಕೋರಿ. ಯಾಕಂತಂದ್ರೆ ಭಾಳಷ್ಟು ನಿಮ್ಗೆ ಸ್ಯಾಮ್ಸನ್ ಡ್ಯೂನ್ಸ್ ಕ್ಯಾಂಪ್ನೊಳಗೆ ಸಿಗ್ತಾವೆ. ಈ ಥರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗ್ಬೇಕಂತಂದ್ರೆ ನೀವು ನಂದು ಡಿಸ್ಕ್ರಿಪ್ಷನ್ನ ಕಾಮೆಂಟ್ ಸೆಕ್ಷನ್ ಒಳಗಿರುವಂಥ ಲಿಂಕ್ ಮತ್ತು ನಂಬರ್ದಿಂದನೇ ಬುಕ್ಕಿಂಗ್ನ ಮಾಡ್ಕೋರಿ. ಮತ್ತು ನಮ್ಮ ಹೆಸರೇ ನಿಮ್ಗೆ ಸ್ವಲ್ಪ ಡಿಸ್ಕೌಂಟೂ ಸಿಗ್ಬೋದು ಅಂತೇಳಿ ಅನ್ಕೋತೀನಿ. ವಾಪಸ್ ಹೋಗಕ್ಕೆ ನಮ್ಮ ಬ್ಯಾಗ್ಸ್ ಎಲ್ಲ ಇಲ್ಲೇ ಲೋಡ್ ಆಗತ್ತವ್ರಿ ಗಾಡಿ ಒಳಗೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಕ್ಯಾಂಪದ ಎಕ್ಸ್ಪೀರಿಯನ್ಸೇ ಇದೆ. ನಿಮ್ಗೆ ಡ್ಯೂನ್ಸ್ ಒಳಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಒಂಟಿಗಳು ನಿಮ್ಗೆ ನಮ್ಮ ಕ್ಯಾಂಪದ ಹೊರಗೆ ಸಿಕ್ಬಿಡ್ತಾವೆ. ದೇಸಿ ಫೀಲ್ ಸಿಗುತ್ತೆ ಮಾತ್ರ. ಇಲ್ಲೊಂದು ಐತಿ ಅಂತ. ಇದ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸಿಗೆ ನೀವು ಈ ಕ್ಯಾಂಪ್ನ ಚೂಸ್ ಮಾಡ್ಬೇಕಂತ ಹೇಳಿದ್ದು ನಾನು. ಬಜೆಟ್ ಫ್ರೆಂಡ್ಲಿ ಮತ್ತು ಬೆಸ್ಟ್ ಎಕ್ಸ್ಪೀರಿಯೆನ್ಸಿಗಾಗಿ. ಸೊ ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ ಜೈ ಹಿಂದ್. देखो उसका पैर बंधा है। देखो ऐसे पैर नहीं फैला सकता। Viresh after eating egg rice.